ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆ ಜಗಳವನ್ನ ತಂದಿಟ್ಟಿದೆ. ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದು ಈಗ ತೀವ್ರ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವಿಚಾರ ಈಗ ಜಗಳಕ್ಕೆ ಕಾರಣ ಆಗ್ತಾ ಇದೆ. KH ಮುನಿಯಪ್ಪ ಯಾರಿಗೂ ಸಹಾಯ ಮಾಡಲ್ಲ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಜಗಳವನ್ನ ತಂದಿಟ್ಟಿದೆ. ಅಂದ್ರೆ KH ಮುನಿಯಪ್ಪ ಯಾರಿಗೂ ಕೂಡ ಸಹಾಯ ಮಾಡಲ್ಲ. ಕೋಲಾರಕ್ಕೆ ಮಂತ್ರಿಗಿರಿ ಕೊಡಿಸುವಂತಹ ಯತ್ನವನ್ನ ಮಾಡಿಲ್ಲ. ಇಲ್ಲಿ ಸಚಿವ ಮುನಿಯಪ್ಪ ವಿರುದ್ಧವಾಗಿ ನಾರಾಯಣ ಸ್ವಾಮಿ ಕಿಡಿಕಾರ್ತಿದ್ದಾರೆ. ಈಗ ಅಂದ್ರೆ ಮುನಿಯಪ್ಪ ಉಪಮುಖ್ಯಮಂತ್ರಿ ಆಗಲು ಓಡಾಡ್ತಾ ಇದ್ದಾರೆ. ಆದ್ರೆ ಮುನಿಯಪ್ಪ ಬೇರೆ ಯಾರಿಗೂ ಸಹಾಯ ಮಾಡಲ್ಲ. ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ಅದಕ್ಕೆ ಓಡಾಡ್ತಿದ್ದಾರೆ, ಬೇರೆ ಯಾರಿಗೂ ಸಹಾಯ ಮಾಡಲ್ಲ. KH ಮುನಿಯಪ್ಪ ಅಂದು ಹೀಗೆ ಏನು KH ಮುನಿಯಪ್ಪ ಅಂದು ಹಿಂಗೆ ಇಂದು ಹಿಂಗೆ ತಮ್ಮನ್ನ ಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಒಳ್ಳೆಯ ಖಾತೆ ಕೊಡಿ ಅಂತಾರೆ, ಹೋರಾಟ ನಡೆಸ್ತಿದ್ದಾರೆ. KH ಮುನಿಯಪ್ಪ ವಿರುದ್ಧವಾಗಿ ಈಗ ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಕಿಡಿಕಾರ್ತಾ ಇರುವಂಥದ್ದು. ಅಂದ್ರೆ ನೋಡಿ, ಕೋಲಾರದಲ್ಲಿ ಯಾರಿಗೂ ಸಹಾಯ ಮಾಡಲ್ಲ, ಕೋಲಾರಕ್ಕೆ ಮಂತ್ರಿಗಿರಿ ಕೊಡಿಸುವಂತಹ ಪ್ರಯತ್ನ ಕೂಡ ಅವರು ಮಾಡ್ತಾ ಇಲ್ಲ. ಆದ್ರೆ ಅವರು ಉಪಮುಖ್ಯಮಂತ್ರಿ ಆಗಲು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಮುನಿಯಪ್ಪ ವಿರುದ್ಧವಾಗಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿ ಅವರು ಓಡಾಡ್ತಾ ಇದ್ದಾರೆ. ಆದ್ರೆ ಮುನಿಯಪ್ಪ ಬೇರೆ ಯಾರಿಗೂ ಕೂಡ ಸಹಾಯ ಮಾಡಲ್ಲ. ಇದು ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಈ ಸಂಪುಟ ವಿಸ್ತರಣೆಯ ವಿಚಾರ ಒಳ ಮುನಿಸು ಅಥವಾ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಅವರ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮುಂದಾಗ್ತಿದ್ದಾರೆ. ಆದರೆ ಕೋಲಾರಕ್ಕೆ ಮಂತ್ರಿಗಿರಿ ಕೊಡಿಸಲು ಇಲ್ಲಿ ಮುನಿಯಪ್ಪ ಮುಂದಾಗ್ತಾ ಇಲ್ಲ, ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ಅಂತ ನಾರಾಯಣ ಸ್ವಾಮಿ ಕಿಡಿಕಾರ್ತಿದ್ದಾರೆ. ಆಗ್ಲಿ ಸಂತೋಷ, ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಟ್ಟಿದ್ದಾರೆ ಹಿರಿಯರು, ಆಗ್ಲಿ ಸಂತೋಷ. ಅವ್ರು ಯಾರಿಗೂ ಬೇರೆಯವ್ರು ಸಹಾಯ ಮಾಡಕ್ ಹೋಗಲ್ಲ. ಅದರಿಂದ ಕೂಡ ಅವರಷ್ಟೇ ಹಾಗೆ ಅಲ್ವಾ, ಅಷ್ಟೇ ಅಲ್ವಾ. ಯಾವ ಉದಾಹರಣೆ ಒಂದೇಳಿ. ಇವತ್ತು ಕೂಡ ಅವ್ರ ಫೈಟ್ ಏನು, ನನ್ನ ಮಂತ್ರಿ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಖಂಡಿತವಾಗ್ಲೂ ಕೂಡ ಅವರ ಸೀನಿಯರ್ ಇದ್ದಾರೆ, ಅದು ಎರಡು ಮಾತಿಲ್ಲ. ಆದರೆ ಅವರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆ, ಕೋಲಾರ ಲೋಕಸಭಾ ಕ್ಷೇತ್ರ. ಬಹುಶಃ ಅಲ್ಲಿ 7 ಬಾರಿ ನಾವೆಲ್ಲ ಕೂಡ ಹೆಚ್ಚಿಗೆ ಬಲಗೈ ಸಮುದಾಯ ಇದ್ದರೂ ಕೂಡ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವ್ರನ್ನ ಇವತ್ತು 7 ಬಾರಿ ಸಂಸದನಾಗಿ ಮಾಡಿದ್ದೀವಿ, 2 ಬಾರಿ ಮಂತ್ರಿಯನ್ನಾಗಿ ಮಾಡಿದ್ದೀವಿ. ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಇವತ್ತು ಅವರೇ ಮುಂದೆ ನಿಂತು ಒಬ್ಬ ಬಲಗೈ ಸಮುದಾಯ ಸಹಾಯ ಮಾಡಿದಾರಪ್ಪ, ಒಬ್ಬ ಮಂತ್ರಿ ಮಾಡೋಣ ಅಂತೇಳಿ ಅವರೇ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ಅಂದರೆ ಅವರು ದೇವನಹಳ್ಳಿಗೆ ಶಿಫ್ಟ್ ಆಗಿ ಬೆಂಗಳೂರು ಗ್ರಾಮಾಂತರ ಶಿಫ್ಟ್ ಆದಮೇಲೆ ಬಹುಶಃ ಅವರು ಮಂತ್ರಿ ಆಗಿದ್ದಾರೆ. ಅವರು ಬ್ಯುಸಿಲಿ ಅವ್ರು ಇದ್ದಾರೆ. ಹಾಗಾಗಿ ನಮಗೆ ಆ ಬಗ್ಗೆ ಏನು ಬೇಸರ ಇಲ್ಲ. ಉಪಮುಖ್ಯಮಂತ್ರಿ ಆಗಲಿಕ್ಕೆ ಎಸ್ ನೋಡಿ, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಜಗಳವನ್ನು ತಂದಿಟ್ಟಿದೆ. KH ಮುನಿಯಪ್ಪರವರಿಗೆ ಅವರು ಯಾರಿಗೂ ಸಹಾಯ ಮಾಡಲ್ಲ, ಕೋಲಾರಕ್ಕೆ ಮಂತ್ರಿಗಿರಿಯನ್ನು ಕೊಡಿಸೋದಿಲ್ಲ, ಅವರು ಉಪಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿ ಹೋರಾಡ್ತಿದ್ದಾರೆ ಅಂತ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ಕೋಲಾರ ಮಂತ್ರಿಗಿರಿ ಫೈಟ್ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ NS ನಾರಾಯಣ ಸ್ವಾಮಿ ಇದ್ದಾರೆ, KY ನಂಜೇಗೌಡ ಇದ್ದಾರೆ, ರೂಪಕಲಾ ಶಶಿಧರ್ ಇದ್ದಾರೆ. ಈ 3 ಜನ ಕೂಡ ಮಂತ್ರಿಗಿರಿ ಆಕಾಂಕ್ಷಿಗಳಿರುವಂಥದ್ದು. ಇವರು 3ರಲ್ಲಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಇಲ್ಲಿ KH ಮುನಿಯಪ್ಪ ವಿರುದ್ಧವಾಗಿ ನಾರಾಯಣ ಸ್ವಾಮಿ ಕಿಡಿಕಾರ್ತಾ ಇರುವಂಥದ್ದು. ಅಂದರೆ ಕೋಲಾರಕ್ಕೆ ಮಂತ್ರಿಗಿರಿ ಕೊಡಿಸುವಂತಹ ಯತ್ನ ಮಾಡ್ತಾ ಇಲ್ಲ, ಯಾರಿಗೂ ಸಹಾಯ ಮಾಡ್ತಾ ಇಲ್ಲ, ಅವರು ಮಾತ್ರ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಕೋಲಾರಕ್ಕೆ ಮಂತ್ರಿ ಬೇಡವಾ, ಅದಕ್ಕೆ ಇವರು ಓಡಾಡಬಾರ್ದವಾ, ಇದ್ರ ಬಗ್ಗೆ ಯಾಕೆ ಅವರು ಅಂದರೆ ಏನು ಸಹಾಯ ಮಾಡ್ತಾ ಇಲ್ಲ ಅಂತ ಇಲ್ಲಿ ನಾರಾಯಣ ಸ್ವಾಮಿಯವರ ಒಂದು ಕೋಪ, ಬೇಸರ, ಆಕ್ರೋಶ. ಇಲ್ಲಿ KH ಮುನಿಯಪ್ಪ ಯಾರಿಗಾದರೂ ಸಹಾಯ ಮಾಡಿದ ಉದಾಹರಣೆ ಇದೆಯಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮ್ಮನ್ನ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಒಳ್ಳೆಯ ಖಾತೆ ಕೊಡಿ ಅಂತಾರೆ, ಹೋರಾಟವನ್ನು ನಡೆಸ್ತಾರೆ ಅಷ್ಟೇ. ಅವ್ರಿಗೆ ಬೇಕಾಗಿರೋದನ್ನು ಅವರು ಪಡೆದುಕೊಳ್ತಾರೆ. ಅದರಲ್ಲಿ ಬೇರೆ ಯಾರಿಗಾದರೂ ಅವರು ಸಹಾಯ ಮಾಡಿರೋದು ಉದಾಹರಣೆ ಇದೆಯಾ ಅಂತ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಇಲ್ಲಿ ಕೋಲಾರಕ್ಕೆ ಮಂತ್ರಿ ಆಗಲು ಬಹಳಷ್ಟು ಫೈಟ್ ಇರುವಂಥದ್ದು. ಅದರಲ್ಲಿ
ನಾರಾಯಣ ಸ್ವಾಮಿ ಇದ್ದಾರೆ, ನಂಜೇಗೌಡ ಇದ್ದಾರೆ, ರೂಪಕಲಾ ಶಶಿಧರ್ ಇದ್ದಾರೆ. ಮೂವರು ಕೂಡ ಫೈಟ್ ನಡೆಸ್ತಿದ್ದಾರೆ.